ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದು ನಾನು ಬಹಳ ಸಂತೋಷವುಳ್ಳನಾಗಿದ್ದೇನೆ. ನಮ್ಮ ಈ ಡೈಲಿ ಮನ್ನಾ ಕಾರ್ಯಕ್ರಮ ಇದು ಪ್ರಾರಂಭವಾಗಿ ಇವತ್ತಿಗೆ 500ನೇ ಮೆಸೇಜ್, 500th ಮೆಸೇಜ್. ಭಾಳ ಸಂತೋಷ. ಕಳೆದ 500 ದಿವಸ ದೇವರ ವಾಕ್ಯವನ್ನು ಮಾತನಾಡುವುದಕ್ಕೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನನ್ನ ಒಂದು ಯೋಚನೆ ನಿಮ್ಮೆಲ್ಲರಿಗೂ ಅದು ಒಂದು ಆಶೀರ್ವಾದಕರವಾಗಿತ್ತು ಅಂತ ನಾನು ನಂಬಿದ್ದೇನೆ. ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ಬಹಳ ಸಂತೋಷಕರವಾಗಿತ್ತು. ನಿಮ್ಮೆಲ್ಲರಿಗೂ ಅದು ಆತ್ಮಿಕ ಉಜ್ಜೀವನಕ್ಕೆ, ಆತ್ಮಿಕ ಬಲವರ್ಧನೆಗೆ ಕಾರಣವಾಗಿದೆ ಎಂಬುದಾಗಿ ನಾನು ನಂಬುತ್ತೇನೆ. ಮುಂದೆಯೂ ಸಹ ಇದನ್ನು ಮುಂದುವರಿಸುವುದಕ್ಕೆ ಬೇಕಾದ ಕೃಪೆಗಾಗಿ ನೀವೆಲ್ಲರೂ ಸಹ ನನಗಾಗಿ ಪ್ರಾರ್ಥನೆ ಮಾಡಬೇಕು. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯೋಶುವನ ಪುಸ್ತಕ 1ನೇ ಅಧ್ಯಾಯ 5ನೇ ವಾಕ್ಯ. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಮೋಶೆಯ ಮೂಲಕ ದೇವರು ತನ್ನ ಜನರನ್ನು ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಕಾನಾನ್ ದೇಶಕ್ಕೆ ನಡೆಸಿಕೊಂಡು ಬರ್ತಾ ಇರುವಂತಹ ಮಾರ್ಗ ಮಧ್ಯದಲ್ಲಿ ಮೋಶೆ ಪ್ರಾಣವನ್ನು ಬಿಡಬೇಕಾಗತ್ತೆ. ಆದರೆ ಮೋಶೆ ಪ್ರಾಣ ಬಿಟ್ಟ ನಂತರ ಯೆಹೋಶುವನ ಸಂಗಡ ದೇವರು ಮಾತಾಡ್ತಾ ಇದ್ದಾರೆ. ಆದರೆ ಇದಕ್ಕಿಂತ ಮುಂಚೆನೇ ನಾವು ನೋಡ್ತೇವೆ 31ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ, ತಾನು ಹೋಗುವುದಕ್ಕಿಂತ ಮುಂಚೆ ಅಥವಾ ತನ್ನ ಪ್ರಾಣ ಹೋಗುವುದಕ್ಕಿಂತ ಮುಂಚೆ ಮೋಶೆ ಯೆಹೋಶುವನನ್ನು ಸೇನಾಪತಿಯಾಗಿ ನೇಮಿಸಿ ಅದರ 6ನೇ ವಾಕ್ಯದಲ್ಲಿ ಹೇಳ್ತಾರೆ, ನಿಮ್ಮ ದೇವರಾದ ಯೆಹೋವನೇ ನಿಮ್ಮ ಸಂಗಡ ಇರುತ್ತಾನಲ್ಲ, ಆತನು ನಿಮ್ಮನ್ನು ಕೈ ಬಿಡುವುದಿಲ್ಲ, ಆತನು ನಿಮ್ಮನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ. ಯೆಹೋವನು ತಾನೇ ನಿನ್ನ ಸಂಗಡ ಹೋಗುವ 8ನೇ ವಾಕ್ಯದಲ್ಲಿ ನಿನ್ನ ಮುಂದೆ ಹೋಗ್ತಾನೆ, ಆತನೇ ನಿನ್ನ ಸಂಗಡ ಇರ್ತಾನೆ, ಕೈ ಬಿಡೋದಿಲ್ಲ, ಅಂಜಬೇಡ, ಧೈರ್ಯದಿಂದಿರು. ಯೆಹೋಶುವ ಮೋಶೆಯ ಕೈಗಳಿಗೆ ನೀರು ಒಯ್ಯುತ್ತಾ ಮೋಶೆಯ ನಾಯಕತ್ವದಲ್ಲಿ ಬೆಳೆದು ಬಂದಂತಹ ಒಬ್ಬ ಯಂಗ್ ಲೀಡರ್ ಅವನು. ಈಗ ಮೋಶೆಯ ಕಾಲದ ನಂತರ ಯೆಹೋಶುವನನ್ನು ನಾಯಕನಾಗಿ ಮಾಡಿ ಅವನನ್ನು ಹೇಳ್ತಾನೆ, ನೀನು ಧೈರ್ಯವಾಗಿರು, ದೇವರು ನಿನ್ನ ಜೊತೆ ಇರ್ತಾರೆ. ಹಾಗಾದರೆ ಮೋಶೆ ಹೇಳ್ತಾ ಇದ್ದಾನೆ ದೇವ್ರು ನಿನ್ನ ಜೊತೆ ಇದ್ದಾರೆ, ಆದರೆ ಗ್ಯಾರಂಟಿ ಇಲ್ವಲ್ಲ ದೇವ್ರು ಇರ್ತಾರೆ ಅಂತ. ಆದರೆ ಈ ಯೆಹೋಶುವನ ಪುಸ್ತಕದಲ್ಲಿ ನಾವು ನೋಡಬೇಕಾದ್ರೆ ಇಲ್ಲಿ ಮಾತಾಡ್ತಾ ಇರೋದು ಮೋಶೆ ಅಲ್ಲ. 1ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಓದ್ತೇವೆ, ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗ ಯೆಹೋಶುವನಿಗೆ ಹೇಳ್ತಾ ಇರೋ ಮಾತು ಏನು ಹೇಳ್ತಾ ಇದ್ದಾರೆ, ನಿನ್ನ ಜೀವಮಾನದಲ್ಲಿ ಒಬ್ಬನು ನಿನ್ನ ಮುಂದೆ ಇರಲ್ಲ, ನಿಲ್ಲಲ್ಲ. ಮೋಶೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರ್ತೇನೆ. ಮೋಶೆ ಹೇಳ್ತಾರೆ ದೇವ್ರು ನಿನ್ನ ಜೊತೆ ಇರ್ತಾರೆ. ಆದರೆ ಇಲ್ಲಿ ನಾವು ನೋಡುವಾಗ ಮೋಶೆ ಸತ್ತ ನಂತರ ದೇವ್ರು ಹೇಳ್ತಾ ಇದ್ದಾರೆ, ನೀನು ಭಯಪಡಬೇಡ, ನಾನು ನಿನ್ನ ಜೊತೆ ಇದ್ದೇನೆ. ಈ ಹಗಲ ಸಮಯದಲ್ಲಿ ನನ್ನ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ಮನುಷ್ಯರು ಹೇಳ್ತಾರೆ ದೇವರಿರ್ತಾರೆ, ಇವರಿರ್ತಾರೆ, ಅವರಿರ್ತಾರೆ, ಅವ್ರು ಸಹಾಯ ಮಾಡ್ತಾರೆ, ಇವ್ರು ಸಹಾಯ ಮಾಡ್ತಾರೆ. ಇವರ ಮಾತುಗಳಿಂದ ಏನೂ ನಡೆಯೋದಿಲ್ಲ. ಮೋಶೆ ಹೇಳಿದ್ದರಿಂದ ದೇವರು ಯೆಹೋಶುವನ ಸಂಗಡ ಇರಬೇಕು ಅಂತ ರೂಲ್ಸ್ ಏನಿಲ್ಲ. ಮೋಶೆ ಹೇಳ್ತಾ ಇದ್ದಾನೆ ನಿನ್ನ ಜೊತೆ ದೇವರು ಇರ್ತಾರೆ, ಧೈರ್ಯವಾಗಿ ಹೋಗು, ಗ್ಯಾರಂಟಿ ಇಲ್ಲ. ಆದರೆ ದೇವರು ಇಲ್ಲಿ ಆ ಮಾತನ್ನು ಏನು ಮಾಡ್ತಾ ಇದ್ದಾರೆ, ದೃಢಪಡಿಸ್ತಾ ಇದ್ದಾರೆ. ಯೆಹೋಶುವನೇ, ನೀನು ಭಯಪಡಬೇಡ, ನಿನ್ನ ದಾಸನಾದಂತಹ ನಿನ್ನ ಯಜಮಾನನಾದಂತಹ, ನಿನ್ನ ನಾಯಕನಾಗಿದ್ದಂತಹ, ಇಷ್ಟು ಲಕ್ಷಗಟ್ಟಲೆ ಜನರನ್ನು ನಡೆಸಿಕೊಂಡು ಬಂದಂತಹ ಆ ಮೋಶೆ ಪ್ರಾಣ ಬಿಟ್ಟಿದ್ದಾನೆ, ಅವನನ್ನು ನಾನೇ ಮಣ್ಣು ಮಾಡಿಬಿಟ್ಟಿದ್ದೇನೆ. ಈಗ ನಿನ್ನಲ್ಲಿ ಒಂದು ಭಯ, ಯಾಕಂದರೆ ಯೆಹೋಶುವನಲ್ಲಿ ಒಂದು ಭಯ. ಇಷ್ಟು ಸ್ಟ್ರಾಂಗ್ ಆಗಿದ್ದಂಥ ನಾಯಕನನ್ನೇ ಇಸ್ರಾಯೇಲ್ ಮಕ್ಕಳು ಬಿಟ್ಟಿಲ್ಲ. ಅವನನ್ನು ಕಲ್ಲೆಸೆಯುವುದಕ್ಕೆ, ಅವನಿಗೆ ವಿರುದ್ಧವಾಗಿ ಮಾತಾಡುವುದಕ್ಕೆ, ಅವನ ವಿರುದ್ಧವಾಗಿ ಕಾರ್ಯಗಳನ್ನ ಮಾಡುವುದಕ್ಕೆ, ಎಲ್ಲ ಕಾರ್ಯಗಳನ್ನು ಅವರು ಮಾಡಿದವರು. ಇದೆಲ್ಲ ಯೆಹೋಶುವ ನೋಡ್ಕೊಂಡು ಬಂದವನು. ಈ ಹಠಮಾರಿ ಜನರನ್ನು ಹೇಗೆ ನಡೆಸೋದು, ಇವರೆಲ್ಲರೂ ನನಗೆ ವಿರುದ್ಧವಾಗಿ ನಿಂತರೆ ನಾನು ಏನು ಮಾಡಲಿ ಎಂಬುದಾಗೆಲ್ಲ ಯೋಚನೆ ಮಾಡಿದಾಗ ದೇವರು ಅವನ ಸಂಗಡ ಹೇಳ್ತಾರೆ, ನಿನ್ನ ಜೀವಮಾನದಲ್ಲಿ ಒಬ್ಬನೂ ನಿನ್ನ ಮುಂದೆ ನಿಲ್ಲಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ನಿನ್ನ ಸಂಗಡ ಇರ್ತೇನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಕ್ಕಳೇ, ದೇವರು ನಮಗೊಂದು ಪ್ರಾಮಿಸ್ ಕೊಡ್ತಾರೆ, ನಾನು ನಿನ್ನ ಸಂಗಡ ಇರ್ತೇನೆ,
ನಾನು ನಿನ್ನನ್ನು ಕೈ ಬಿಡಲ್ಲ, ನಾನು ನಿನ್ನನ್ನು ತೊರೆಯಲ್ಲ. ನೀನು ತಿಳ್ಕೊಂಡಿರ್ಬೋದು, ಮೋಶೆ ಹೋಗಿದ್ದರಿಂದ ಯಾರೂ ಇಲ್ಲ ನನ್ನ ಜೊತೆಯಲ್ಲಿ. ಇಲ್ಲ, ಮೋಶೆ ಹೋಗಿದ್ದಾನಷ್ಟೇ, ಆದರೆ ನಾನು ನಿನ್ನನ್ನು ಬಿಟ್ಟು ಹೋಗಿಲ್ಲ. ನಾನು ನಿನ್ನ ಜೊತೆಯಲ್ಲಿದ್ದೇನೆ. ಮೋಶೆ ನಿನ್ನಿಂದ ದೂರ ಆಗಿದ್ದಾನೆ, ನಿನಗೆ ಪ್ರೀತಿ ಪಾತ್ರರು ನಿನ್ನಿಂದ ದೂರ ಆಗಿರ್ಬೋದು, ನಿನ್ನ ಸಹಾಯ ಮಾಡ್ತೀನಿ ಅಂತ ಹೇಳಿದಂತಹ ವ್ಯಕ್ತಿಗಳು ದೂರ ಆಗಿರ್ಬೋದು. ಆದರೆ ದೇವರು ಇವತ್ತು ಬೆಳಗ್ಗೆ ಪ್ರಾಮಿಸ್ ಮಾಡ್ತಾರೆ, ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ನಾನು ನಿನ್ನನ್ನು ತೊರೆಯೋದಿಲ್ಲ. ನೀನು ಧೈರ್ಯವಾಗಿರು, ನೀನು ಸ್ಥಿರಚಿತ್ತನಾಗಿರು, ನಿನ್ನ ಸಂಗಡ ನಾನಿರ್ತೇನೆ. ಮೋಶೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರ್ತೇನೆ ಅಂತ ವಾಗ್ದಾನ ಮಾಡಿದಂತಹ ಸರ್ವಶಕ್ತನಾದ ಒಬ್ಬ ದೇವರು ನಮಗಾಗಿ ಜೀವಿಸ್ತಾನೆ. ಈ ಬೆಳಗ್ಗೆ ಆತನ ಮುಖವನ್ನು ನೋಡೋಣ, ಆತನ ಚಿತ್ತಕ್ಕೆ ವಿಧೇಯರಾಗೋಣ, ಆತನ ಇಷ್ಟವನ್ನು ಮಾಡೋಣ. ಕರ್ತನೆ, ನಾನು ನಿನ್ನ ಮುಖವನ್ನು ನೋಡ್ತಾ ಇದ್ದೇನೆ, ನಾನು ನಿನ್ನ ಸನ್ನಿಧಾನದಲ್ಲಿ ನಾನು ಬರ್ತಾ ಇದ್ದೇನೆ. ನಮ್ಮನ್ನು ಸಹಾಯ ಮಾಡುವಂತಹ, ನಮಗೆ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಮ್ಮ ಸಂಗಡ ಇದ್ದು ಕೈ ಹಿಡಿದು ನಡೆಸುವಂತಹ ದೇವರಿದ್ದಾನೆ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ ಅಪ್ಪ. ನಮ್ಮ ಜೀವಿತದಲ್ಲಿ ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ನಮ್ಮ ಕೈ ಹಿಡಿದು ನಮ್ಮನ್ನು ದಾರಿ ನಡೆಸಿ ಮಾರ್ಗದರ್ಶನ ನೀಡುವ ಸರ್ವಶಕ್ತನಾದ ದೇವರು ನೀನಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನೇ ನಿನ್ನ ಪಾದ ಬಳಿಗೆ ಒಪ್ಪಿಸಿಕೊಡ್ತೇವೆ. ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.